ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತು ಯಾವ ಟಾಪಿಕ್ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅಂದರೆ, ನನಗೆ ಗಂಡು ಹೊಟ್ಟೆಯಲ್ಲಿರುವಾಗ, ನಾನು ಪ್ರೆಗ್ನೆಂಟ್ ಇರುವಾಗ ನನಗೆ ಯಾವ ರೀತಿಯಾಗಿರೋ ಕನಸೆಲ್ಲ ಬಂತು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಫಸ್ಟ್ ಆಫ್ ಆಲ್, ನಾನು ಪ್ರೆಗ್ನೆಂಟ್ ಇರುವಾಗ ನನಗೆ ಡೈಲಿನೂ ಹಾವಿಂದು ಕನಸು ಬರ್ತಾ ಇತ್ತು. ಸೊ ಅದು ಕೂಡ ದೊಡ್ಡ ದೊಡ್ಡ ಹಾವು, ದೊಡ್ಡ ನಾಗರ ಹಾವುಗಳು ಕನಸು ಬರ್ತಾ ಇತ್ತು. ನನಗೆ ಸುಮಾರು ಸಲ ಹೆದರಿಕೆ ಆಗಿದೆ. ಯಾಕಂತಂದರೆ ನಾನು ಕನ್ಸೀವ್ ಆದಾಗಿಂದನೂ ಅಪ್ ಟು ಡೆಲಿವರಿ ಆಗೋವರೆಗೂ ಕೂಡ ನನಗೆ ಇದೇ ಕನಸು ಬರ್ತಾ ಇತ್ತು. ಹಾವು, ದೊಡ್ಡ ದೊಡ್ಡ ಹಾವು ಬರೋದು, ಅದು ನನ್ನ ಹೊಟ್ಟೆಗೆ ಕಚ್ಚೋ ಥರ ಬರೋದು. ಸುಮಾರು ಹೆದರಿದ್ದೀನಿ. ಎಷ್ಟು ಹೆದರಿದ್ದೀನಿ ಅಂದರೆ, ನಿಜವಾಗ್ಲೂ ಆ ಥರ ಕನಸು ಬರೋದ್ರಿಂದ ಏನಾದರೂ ತೊಂದರೆ ಆಗ್ಬೋದಾ ಅಂತೇಳಿ ಸುಮಾರು ಸಲ ಹೆದರಿದ್ದೀನಿ. ಮತ್ತು ಡೈರೆಕ್ಟಾಗೂ ಕೂಡ ನನಗೆ ಹಾವು ಕಾಣಿಸಿದೆ. ಫಸ್ಟ್ ಎಕ್ಸ್ಪೀರಿಯೆನ್ಸು ನಂದಿದು. ಡೈಲಿ ಹಾವಂತೂ ಬರೋದು ಕನಸಲ್ಲಿ, ದೊಡ್ಡ ದೊಡ್ಡ ಹಾವು, ಅದು ಚಿಕ್ಕದು ಅಲ್ಲ, ತುಂಬ ದೊಡ್ಡ ದೊಡ್ಡ ಹಾವು ಬರೋದು, ಮತ್ತು ಹೊಟ್ಟೆಗೆ ಕಚ್ಚೋ ಥರ ಮಾಡೋದು. ಆಮೇಲೆ ನಂದು ಬಂದು ಮಂಚದ ಕೆಳಗೆ ಸೇರ್ಕೊಂಡಿರೋ ಥರ ಬರೋದು, ಕಾಲಿಗೆ ಕಚ್ಚೋ ಥರ ಬರೋದು, ಈ ಥರ ಸುಮಾರು ಬರ್ತಾ ಇತ್ತು. ಇದು ಒಂದು ಫಸ್ಟ್ ನನಗೆ ಕಾಣಿಸಿದ್ದು ಕನಸಲ್ಲಿ ಹಾವು. ಮತ್ತು ಸೆಕೆಂಡ್ ಬಂದು ನನಗೆ ಬ್ಲೂ ಕಲರ್ ಮೇಲೆ ತುಂಬ ಇಂಟ್ರೆಸ್ಟ್ ಆಗ್ತಾ ಇತ್ತು. ಏನಂತಂದರೆ, ಫಸ್ಟು ಬೇಬಿ ಗರ್ಲ್ಸ್ ಆದರೆ ನನಗೆ ಪಿಂಕ್ ಕಲರ್ ಇಷ್ಟ ಆಯಿತಾ. ಬಟ್ ಬೇಬಿ ನನ್ನ ಹೊಟ್ಟೆಯಲ್ಲಿರುವಾಗ, ಬಾಯ್ ಬೇಬಿ, ನನಗೆ ಬ್ಲೂ ಕಲರ್ ತುಂಬ ಅಟ್ರಾಕ್ಷನ್ ಅನಿಸ್ತಾ ಇತ್ತು. ಯಾವ ಡ್ರೆಸ್ ತಗೊಳಕ್ಕೋದ್ರೂ ಬ್ಲೂ ಕಲರ್ ಚೂಸ್ ಮಾಡೋದು, ಇಲ್ಲ ಏನೋ ಒಂಥರ ಬ್ಲೂ 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 ಅಂತ ಮೈಂಡ್ ಸೆಟ್ಟು ಬಂದುಬಿಟ್ಟಿತ್ತು. ಆಮೇಲೆ ಥರ್ಡ್ ಬಂದು ವಾಟ್ರ್ ಬರ್ತಾ ಇತ್ತು ನನಗೆ ಕನಸಲ್ಲಿ. ವಾಟ್ರು ಅಷ್ಟೇ ಫ್ಲೋ ಆಗೋ ಥರ, ಅದು ತುಂಬ ವಾಟ್ರ್ ಕೂಡ ತುಂಬ ಪ್ಲೈನಾಗಿ, ತುಂಬ ಕ್ಲೀನಾಗಿರೋ ವಾಟ್ರ್ ಬರ್ತಾ ಇತ್ತು. ಗಲೀಜ್ ನೀರು ಎಲ್ಲ ಅಲ್ದಿರನು ತುಂಬ ನೀಟಾಗಿರೋ ನೀರು ಬರೋದು, ಅದು ಫ್ಲೋ ಆಗೋ ಥರ ಬರೋದು, ಇದೆಲ್ಲ ಕೂಡ ನನಗೆ ಬರ್ತಾ ಇತ್ತು. ಆಮೇಲೆ ನನಗೆ ಫ್ರೂಟ್ಸಲ್ಲಿ ಕೂಡ ನನಗೆ ಸೀಬೆಹಣ್ಣು, ಆ್ಯಪಲ್ಲು, ಈ ಥರ ಚೆನ್ನಾಗಿರೋ ಫ್ರೂಟ್ಸ್ ಬರ್ತಾ ಇತ್ತು ಕನಸಲ್ಲಿ. ಅದರಲ್ಲೂ ಕೂಡ ಸೀಬೆಹಣ್ಣು ಅಂದರೆ ನನಗೆ ತುಂಬ ಇಷ್ಟ. ಸೀಬೆಹಣ್ಣು ಬರ್ತಾ ಇತ್ತು. ಎಷ್ಟು ಕನಸು ಬರ್ತಾ ಇತ್ತು ಅಂತಂದರೆ, ದಿನ ಏನೋ ಒಂಥರ ಡೈಲಿ, ನಾನು ಪ್ರೆಗ್ನೆಂಟಲ್ಲಿರುವಾಗಂತೂ ಡೈಲಿ ಒಂದೊಂದು ಕನಸು ಬರೋದು. ಅದರಲ್ಲೂ ಕೂಡ ಫ್ರೂಟ್ಸ್ದು, ಹಾವಿನಂತೂ ತುಂಬ ಜಾಸ್ತಿ. ನಾನು ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ ಆ ವಿಷಯದಲ್ಲಿ ಮಾತ್ರ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಮೀನು ಬರೋದು ನನಗೆ ಕನಸಲ್ಲಿ. ಮೀನು ಅಷ್ಟೇ ನೀರಲ್ಲಿ ಇರೋ ಥರ, ಆ ಥರ ಈಜ್ಕೊಂಡು ಹೋಗೋ ಥರ, ಆ ಥರ ಎಲ್ಲ ಕನಸು ಬಂದಿತ್ತು. ಇಷ್ಟು ಕನಸಲ್ಲೂ ನನಗೆ ಬರ್ತಾನೆ ಇತ್ತು. ಎಂಟೈರ್ ಮೈ ಪ್ರೆಗ್ನೆನ್ಸಿ ಎಲ್ಲನೂ 9 ಮಂತ್ ಡೆಲಿವರಿವರೆಗೂ ಬಂದಿದೆ. ಸೊ ನನಗೆ ಡೈಲಿ ಪ್ರತಿದಿನ ಹಾವು ಕಾಣಿಸ್ತಾ ಇರೋದ್ರಿಂದ ನನಗೆ ತುಂಬ ಹೆದರಿಕೆ ಆಗಿಬಿಟ್ಟು ನಮ್ಮ ಹಸ್ಬೆಂಡ್ ಹತ್ರ ಹೇಳಿದೆ, ಈ ಥರ ನನಗೆ ಡೈಲಿ ಹಾವು ಬರ್ತಾ ಇದೆ, ಏನಾಗುತ್ತೋ ಏನೋ ಗೊತ್ತಿಲ್ಲ, ನನಗೆ ಫುಲ್ ಭಯ ಆಗ್ತಾ ಇದೆ, ಡೈಲಿ ಬರ್ತಾ ಇದೆ, ಅದರಲ್ಲೂ ಕೂಡ ಬಂದು ಹೊಟ್ಟೆಗೆ ಕಚ್ಚೋ ಥರ ಅನಿಸ್ತಾ ಇದೆ, ಆ ಥರ ಬರ್ತಾ ಇದೆ ನನಗೆ ಅಂತ ಹೇಳುವಾಗ ಸ್ವಲ್ಪ ದಿನ ನಾನು ಸುಮ್ಮನೆ ಇದ್ದೆ, ಇದು ಕಾಮನ್ ಏನೋ ನೋಡೋಣ ಅಂತ ಹೇಳಿಬಿಟ್ಟು. ಆನಂತರ ಆ ಥರ ಬಂದು ಕಚ್ಚೋ ಥರ ಬಂದರೆ ಪ್ರೆಗ್ನೆಂಟ್ ವುಮೆನ್ಗೆ ಅದೂ ಭಯ ಇರುತ್ತಲ್ವ. ಸೊ ಏನೋ ಇದು ಒಳ್ಳೇದಾಗತ್ತೋ ಕೆಟ್ಟದ್ದಾಗತ್ತೋ ಅನ್ನೋ ಒಂದು ಭಯ ಇರುತ್ತಲ್ವ. ಸೊ ಹಾಗಾಗಿ ನಾನು ನಮ್ಮ ಹಸ್ಬೆಂಡ್ ಹತ್ರ ಶೇರ್ ಮಾಡಿಕೊಂಡೆ, ಈ ಥರ ಬರ್ತಾ ಇದೆ ನನಗೆ ಹಾವು ಕನಸಲ್ಲಿ, ಏನು ಮಾಡೋದು ಅಂತಂದರೆ. ಮತ್ತೆ ಸರಿ ಅಂತ ಹೇಳ್ಬಿಟ್ಟು ಅವರು ಪುರೋಹಿತರನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಅವ್ರಿಗೆ ಕಾಲ್ ಮಾಡಿಬಿಟ್ಟು, ಈ ರೀತಿಯಾಗಿ ಕಾಣಿಸ್ತಾ ಇದೆ, ನಮ್ಮ ಮಿಸ್ಸಸ್ಗೆ ಡೈಲಿ ಹಾವು ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ಆ್ಯಕ್ಚುಲಿ ನಾವು ಫಸ್ಟು ನನಗೆ ದೋಷ ಇದೆ, ಸರ್ಪದೋಷ ಇದೆ ಅಂತ ಹೇಳಿ ನಾವು ಹೋಮ ಎಲ್ಲ ಮಾಡಿಸಿದ್ವಿ. ಸೊ ಹಾಗಾಗಿ ನನಗೆ ಸ್ಟಾರ್ಟಿಂಗಲ್ಲಿ ಬರುವಾಗ ನಾನು ಹಾಗೆ ಅಂದ್ಕೊಂಡೆ, ದೋಷ ಇದೆ ಅಲ್ಲ, ಸೊ ಮೇ ಬಿ ಅದರಿಂದ ಬರ್ತಾ ಇರ್ಬೋದು ಅಂತ ನಾನು ಅಂದ್ಕೊಂಡೆ. ಆಮೇಲಿಂದ ಕಂಟಿನ್ಯೂಸ್ ಆಗಿ ಹಾಗೆ ಬರ್ತಾ ಇತ್ತಲ್ಲ. ಸೊ ನಾವು ಯಾವ ಪುರೋಹಿತರ ಹತ್ರ ಹೋಮ ಮಾಡಿಸಿದ್ವೋ, ಸೊ ಅವ್ರಿಗೇನೆ ಕಾಲ್ ಮಾಡಿಬಿಟ್ಟು ಈ ರೀತಿಯಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ, ಅವರು ಸ್ಟಾರ್ಟಿಂಗಲ್ಲಿ ಹೇಳಿದರು, ಸೊ ಅವ್ರಿಗೆ ದೋಷ ಇತ್ತಲ್ಲ, ಹೋಮ ಇವಾಗಲೇ ಎಲ್ಲ ಮಾಡಿಸಿರೋದು, ಇನ್ನೂ ಸ್ವಲ್ಪ ದಿನ ಹೋಗುತ್ತೆ ಅದೆಲ್ಲ ಕ್ಲಿಯರ್ ಆಗೋಕ್ಕೆ, ಆಮೇಲೆ ಸರಿ ಆಗುತ್ತೆ ಅಂತ ಹೇಳಿದ್ರು ಅವರು. ಆಮೇಲೆ ಸರಿ ಓಕೆ ಅಂತ ನಾವು ಆಯಿತು ಅಂತ ಹಾಗೆ ಇದ್ವಿ. ಆಮೇಲೆ ಬರ್ತಾ ಬರ್ತಾ ಅದು ಎಲ್ಲೂ ಕಡಿಮೆನೇ ಆಗಿಲ್ಲ, ನನಗಿನ್ನೂ ಜಾಸ್ತಿ ಡೈಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಇನ್ನೊಂದ್ಸರಿ ಕಾಲ್ ಮಾಡಿ ಕೇಳಿದ್ರೆ ಅವ್ರು ಹೇಳಿದ್ರು, ಗಂಡು ಮಗು ಆಗೋಗಿದ್ರೆ ಈ ರೀತಿಯಾಗಿ ಹಾವು ಕಾಣಿಸುತ್ತೆ ಅವ್ರಿಗೆ ಕನಸಲ್ಲಿ ಅಂತ ಹೇಳಿದ್ರು. ಆವಾಗ ನಾವು ಹೌದಾ ಅಂತ ಹೇಳಿಬಿಟ್ಟು ಮತ್ತೆ ಸುಮ್ಮನೆ ಅದೇ. ಮತ್ತು ಎಷ್ಟು ಸರಿ ಹಾವು ಕನಸಲ್ಲಿ ಬಂದರೂ ನಾನು ಹೆದ್ರಕ್ಕೆ ಹೋಗಲಿಲ್ಲ. ಎಲ್ಲನೂ ನಮಗೆ ಪಾಸಿಟಿವ್ ಆಗಿ ಇರುತ್ತೆ ಬಿಡು ಅಂತ ನಾನು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಥಿಂಕ್ ಮಾಡೋದು ಹೋಗ್ಬಿಟ್ಟೆ, ಪಾಸಿಟಿವ್ ವೇಗೆ ಹೋಗ್ಬಿಟ್ಟೆ, ನೆಗೆಟಿವ್ ವೇಯಲ್ಲಿ ಬಿಟ್ಬಿಟ್ಟು
ಯಾಕಂದರೆ ನಾವು ಯಾವಾಗಲೂ ಅಷ್ಟೇ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ನಾವು ನೆಗೆಟಿವ್ ವೇಯಲ್ಲೇ ಹೋಗ್ತೀವಿ. ಅದೇ ಪಾಸಿಟಿವ್ ಆಗಿ ಅದು ನೆಗೆಟಿವ್ ಇದ್ರೂ ಕೂಡ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ನೋಡಿದ್ರೆ ಅದು ಆಟೋಮೆಟಿಕ್ಕಾಗಿ ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನಾನು ಮತ್ತೆ ಎಷ್ಟು ಸರಿ ಕನಸು ಬಂದರೂ ಕೂಡ ನಾನು ಪಾಸಿಟಿವ್ ವೇಯಲ್ಲೇ ಹೋದೆ. ಫೈನಲಿ ನನಗೆ ನೀವು ನಿಜ ಹೇಳಿದ್ರೆ ನಂಬ್ತೀರೋ ಇಲ್ಲೋ ಗೊತ್ತಿಲ್ಲ, ನನಗೆ 9 ಮಂತ್ವರೆಗೂ ಕನಸು ಬಂದಿದೆ. ನನ್ನ ಡೆಲಿವರಿ ಆಗೋವರೆಗೂ ಕನಸು ಬಂದಿದೆ. ಸೊ ಅಲ್ಲಿವರೆಗೂ ನಾನೇನು ಭಯ ಪಡಲಿಲ್ಲ, ಎಲ್ಲನೂ ಒಳ್ಳೇದೇ ಆಗುತ್ತೆ ಅಂತ ಹೇಳಿಬಿಟ್ಟು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾನು ಸುಮ್ಮನೆ ಇದ್ದೆ ಅಷ್ಟೇ. ಮತ್ತು ಡೆಲಿವರಿ ಆಗುವಾಗೂ ಅಷ್ಟೇ, ಯಾವ ಮಗು ಆಗುತ್ತೆ ಏನೋ ಗೊತ್ತಿಲ್ಲ, ಬಟ್ ಯಾವ ಮಗು ಆದ್ರೂ ಒಳ್ಳೆ ಹೆಲ್ತಿಯಾಗಿರಲಿ ಅಂತಲೇ ಅಂದ್ಕೊಂಡೆ. ಆಮೇಲೆ ಡೆಲಿವರಿ ಎಲ್ಲ ಆದಮೇಲೆ ಡಾಕ್ಟ್ರು ಬೇಬಿನ ತೋರಿಸಿದ್ರು ನನಗೆ. ಆವಾಗ ಅವರು ಹೇಳಿದರು ಬಾಯ್ ಬೇಬಿ ಅಂತ ಹೇಳಿ. ನನಗೆ ಎಷ್ಟು ಖುಷಿ ಆಯಿತು. ಪ್ಲಸ್ ಈ ಡ್ರೀಮ್ಸ್ ಎಲ್ಲ ಕನಸಲ್ಲಿ ಹಾವೆಲ್ಲ ಬರೋದು, ಆನಂತರ ಅವರು ಪುರೋಹಿತರು ಹೇಳಿದ್ರಲ್ಲ ಈ ರೀತಿ ಕನಸು ಬಂದರೆ ನಿಮಗೆ ಗಂಡು ಮಗು ಆಗುತ್ತೆ, ಸೊ ಗಂಡು ಮಗು ಹೊಟ್ಟೆಯಲ್ಲಿದ್ದರೆ ಈ ರೀತಿ ಎಲ್ಲ ಕಾಣಿಸುತ್ತೆ ಅಂತ ಹೇಳಿದ್ರಲ್ವ. ನನಗೆ ಪಟ್ ಅಂತ ಅದೆಲ್ಲ ನೆನಪಾಯಿತು. ಸೊ ನಾವು ಅವಾಗೆ ಅಂದ್ಕೊಂಡ್ವಿ ಇದೆಲ್ಲ ಸುಳ್ಳು, ಏನಕ್ಕಿರತ್ತೆ, ಹಾವೆಲ್ಲ ಕನ್ಸಲ್ಲಿ ಬಂದುಬಿಟ್ರೆ ಗಂಡು ಮಗು ಆಗಿಬಿಡತ್ತಾ ಹಾಗೆ ಹೀಗೆ ಅಂತ ಅಂದ್ಕೊಂಡ್ವಿ. ಬಟ್ ಫೈನಲಿ ನಮಗೆ ಆಗಿದ್ದು ಗಂಡು ಮಗುನೇ. ಬಟ್ ಸೈಂಟಿಫಿಕ್ಕಾಗಿ ನೋಡಿದ್ರೆ ಅದು ನಂಬೋಕ್ಕಾಗಲ್ಲ. ಬಟ್ ಕನಸಲ್ಲೆಲ್ಲ ಈ ರೀತಿ ಬರೋವೆಲ್ಲನೂ ನಂಬೋದು ಅಂತಲೇ ನಾನು ಹೇಳ್ಬೋದು. ಯಾಕಂತಂದರೆ ಇವಾಗ ನನಗೆ ಆಗಿರೋದ್ರಿಂದ ಇವೆಲ್ಲ ನಿಜನೇನೋ ಅಂತ ಅನಿಸ್ಬಿಡತ್ತೆ ಒಂದೊಂದು ಸರಿ. ಸೊ ನನಗೆ ಈಗ ಮತ್ತೆ ಗಂಡು ಮಗು ಅಂತ ಹೇಳಿದ ತಕ್ಷಣ ಅದಾಯಿತು. ಸೊ ಇಷ್ಟೆಲ್ಲ ಸಿಂಟಮ್ಸು ನನಗೆ, ಇಷ್ಟೆಲ್ಲ ಕನಸುಗಳು, ಎಸ್ಪೆಷಲಿ ನನಗೆ ಕನಸು ಹಾವಿಂದು ಜಾಸ್ತಿ ಬರ್ತಾ ಇದ್ದಿದ್ದು, ಮತ್ತು ಫ್ರೂಟ್ಸು ಮತ್ತು ಮೀನು ಬರ್ತಾಯಿತ್ತು ಕನಸಲ್ಲಿ, ಮತ್ತು ನೀರು. ಆಮೇಲೆ ದೇವರು ಕೂಡ ಕಾಣಿಸ್ತಾ ಇದ್ರು. ದೇವರು ಒಂದ್ಸರಿ ವೆಂಕಟೇಶ್ವರ ಸ್ವಾಮಿ ಕಾಣಿಸಿದ್ದಾರೆ, ಮತ್ತು ವಿಷ್ಣು ಕಾಣಿಸಿದ್ದಾರೆ. ಸೊ ಈ ರೀತಿ ದೇವರು ಕೂಡ ಅಂದರೆ ಹೆಣ್ಣು ದೇವರು ಯಾವುದು ಕಾಣಿಸಿಲ್ಲ, ಗಂಡು ದೇವರೇ ಕಾಣಿಸಿದ್ದಾರೆ. ಬಟ್ ನಾನು ಏನು ಅಂದ್ಕೊಂಡೆ ಅಂತಂದರೆ ಅವ್ರದ್ದು ಆ ದೇವ್ರಿಗೆಲ್ಲ ಹರಕೆ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಆ ದೇವ್ರು ನನಗೆ ಕಾಣಿಸ್ತಿದ್ದಾರೇನೋ ಅಂತ ನಾನು ಅಂದ್ಕೊಂಡೆ. ಬಟ್ ಫೈನಲಿ ನನಗೆ ಗಂಡು ಮಗು ಆದಮೇಲೆ ಗೊತ್ತಾಯಿತು ಇದು ಓಕೆ ನಿಜ ಇರ್ಬೋದು ಅಂತ ಹೇಳಿಬಿಟ್ಟು. ಸೊ ಇದು ಗಾಯ್ಸ್, ನಿಮಗೂ ಅಷ್ಟೇ, ನೀವು ಪ್ರೆಗ್ನೆನ್ಸಿಯಲ್ಲಿ ಇರುವಾಗ ನಿಮ್ಗೇನಾದರೂ ಹಾವಿಂದೆಲ್ಲ ಕನಸು ಬಂದರೆ ನಿಜವಾಗ್ಲೂ ದಯವಿಟ್ಟು ಹೆದರ್ಕೊಳಕ್ಕೆ ಹೋಗ್ಬೇಡಿ. ನಾನಂತೂ ಎಷ್ಟು ಹೆದರಿದ್ದೆ ಅಂತಂದರೆ ಸಖತ್ ಹೆದರ್ಕೊಂಡ್ಬಿಟ್ಟಿದ್ದೆ. ಸೊ ನೀವೆಲ್ಲ ಹೆದರಕ್ಕೆ ಹೋಗಬೇಡಿ, ಯಾಕಂತಂದರೆ ಅದು ತುಂಬ ಪಾಸಿಟಿವ್ ಕನಸು ಆಗಿರುತ್ತೆ. ನನಗಂತೂ ಅದು ತುಂಬ ಪಾಸಿಟಿವ್ ಅಂತಲೇ ಅನ್ನಿಸ್ತು. ಆ್ಯಂಡ್ ಪುರೋಹಿತರು ಹೇಳಿದ್ದು ಕೂಡ ನನಗೆ ನಿಜನೇ ಅಂತ ಅನ್ನಿಸ್ತು, ಯಾಕಂತಂದರೆ ನಾನು ಓನ್ ಎಕ್ಸ್ಪೀರಿಯೆನ್ಸ್ ಮಾಡಿದೆ ಅಲ್ವಾ. ಸೊ ಹಾಗಾಗಿ ನನಗೂ ಹಾಗೆ ಅನಿಸ್ತು. ಮೇ ಬಿ ಇನ್ನೂ ನನ್ನ ಫ್ರೆಂಡ್ಸೂ ಕೆಲವರು ಹೇಳ್ತಾ ಇದ್ರು ನಮಗೂ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾವಿನ ಕನಸು ಬಂತು, ನಮಗೂ ಗಂಡು ಮಗು ಆಯಿತು ಅಂತ ಹೇಳಿ. ಆ್ಯಂಡ್ ನನಗೆ ಕನಸು ಬಿದ್ದಿದ್ದು ಅಲ್ದಿರ ಡೈರೆಕ್ಟಾಗಿ ಕೂಡ ಕಾಣಿಸಿದೆ. ಅದು ಬೇರೆ ಹಾವೆಲ್ಲ ಯಾವುದು ಬರ್ತಾ ಇರಲಿಲ್ಲ, ನನಗೆ ಬರ್ತಾ ಇದ್ದಿದ್ದು ನಾಗರ ಒಂದೇ ಕನಸಲ್ಲಿ ಬರ್ತಾ ಇದ್ದಿದ್ದು. ಬೇರೆ ಹಾವು ಯಾವುದು ಥರದ್ದೇ ಹಾವು ಬಂದಿಲ್ಲ, ಬರೀ ನಾಗರ ಅಷ್ಟೇ ಬರ್ತಾ ಇದ್ದಿದ್ದು. ಸೊ ನನ್ನ ಫ್ರೆಂಡ್ಸೂ ಸುಮಾರು ಜನ ನನ್ನ ಹತ್ರ ಶೇರ್ ಮಾಡಿಕೊಂಡ್ರು, ಅವ್ರಿಗೂ ಪ್ರೆಗ್ನೆನ್ಸಿಯಲ್ಲಿರುವಾಗ ಅವ್ರಿಗೂ ಹಾವಿನ ಕನಸೆಲ್ಲ ಬರ್ತಾ ಇತ್ತು ಅಂತ ಹೇಳಿಬಿಟ್ಟು ಅವರು ಕೂಡ ನನ್ನ ಹತ್ರ ಶೇರ್ ಮಾಡಿಕೊಂಡ್ರು. ಆಮೇಲೆ ನನಗೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನನಗೆ ಓಕೆ ಇದು ನಿಜಾನೇ ಅಂತ ಹೇಳಿ ಅಂದ್ಕೊಂಡೆ. ಸೊ ನಿಮಗೂ ಕನಸಲ್ಲಿ ಏನಾದರೂ ಹಾವು ಕಾಣಿಸಿದ್ರೆ ನೀವು ಪ್ರೆಗ್ನೆಂಟ್ ಇರುವಾಗ ದಯವಿಟ್ಟು ಹೆದರ್ಕೊಳಕ್ಕೆ ಹೋಗ್ಬೇಡಿ, ಅದು ನಿಮ್ಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಎಂಡ್ ಮಾಡೋಣ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.